ನಮಸ್ಕಾರ. ನನ್ನ ಹೆಸರು ನঈಂ ಬಾಷಾ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರಾವಿ ಕುತ್ಲೂರು ಗ್ರಾಮ. ಬಿಲ್ವ ಪತ್ರೆ ನೋಡಿ, ಇದು ಬಿಲ್ವ ಪತ್ರೆ. 3 ಎಲೆಗಳು ಬರುತ್ತದೆ ಬಿಲ್ವ ಪತ್ರೆ. ಇದರಲ್ಲಿ ನಾವು 3 ಎಲೆಯನ್ನು ನೋಡುತ್ತೇವೆ. ತ್ರಿದುಳಂ, ತ್ರಿಗುಣಕಾರಂ, ತ್ರಿನೇತ್ರಜ, ತ್ರಿಯ ಆಯುಧಂ, ತ್ರಿಜನ್ಮ ಪಾಪಂ ಸಂಹಾರಂ, ಏಕಬಿಲ್ವ ಶಿವ ಪ್ರಾಣಂ. ಶಿವನಿಗೆ ಇದು ಬಿಲ್ವಪತ್ರೆ ಸಮರ್ಪಣೆ ಮಾಡಿದರೆ ಎಷ್ಟೋ ರೀತಿಯ ಸಮಸ್ಯೆಗಳು ಬಿಡುಗಡೆ ಆಗುತ್ತದೆ ಎಂದು ಶ್ಲೋಕದಲ್ಲಿ ಉಲ್ಲೇಖ ಇದೆ. ಇವತ್ತು ವಿಶೇಷ ರೀತಿಯ ಕಷಾಯ, ಬಿಲ್ವಪತ್ರೆ ಕಷಾಯ, ಇಲ್ಲದ್ರೆ ಟೀ ರಸ ಮಾಡಿ ಕುಡಿಬೋದು. ಗುಣಗಳು ತುಂಬ ಅಮೂಲ್ಯ, ಉಪಯುಕ್ತವಾಗಿರುವ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಸ್ಯಗಳು ನೋಡುತ್ತೇವೆ. ಹೂಗಳನ್ನು ನೋಡುತ್ತೇವೆ, ಬೇರು, ಕಾಂಡ, ಎಲೆ ಎಲ್ಲವೂ ಒಂದು ಥರ ಔಷಧಿ. ಇದರಲ್ಲಿ ಕೆಲವೊಂದು ನಾವು ಭಗವಂತನಿಗೆ ಪ್ರೀತಿ ಅಂತ ಹೇಳಿ ಉಪಯೋಗ ಮಾಡುತ್ತೇವೆ. ಭಗವಂತನಿಗೆ ತುಂಬ ಇಷ್ಟವಾದ ಎಲ್ಲಾದರೂ ಇರಲಿ ಕಷ್ಟಪಟ್ಟು ಉಪಯೋಗವನ್ನು ಮಾಡುತ್ತೇವೆ. ಪೂರ್ವಿಕರು ಹೇಳಿದ್ದಾರೆ, ಗುರುತು ಮಾಡಿದ್ದಾರೆ, ಔಷಧಿಗಳನ್ನು ಗುಣಗಳನ್ನು ಅರಿತು ಹೇಳಿರುತ್ತಾರೆ. ಈ ಭಗವಂತನಿಗೆ ಸಮರ್ಪಣೆ ಮಾಡುವ ನಂತರ ಅದನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದರೆ ನಮಗೆ ಬೇಕಾದಷ್ಟು ಆರೋಗ್ಯ ಅಂಶಗಳು ಇದ್ದೇ ಇರುತ್ತದೆ. ಬಿಲ್ವಪತ್ರೆ ಮನುಷ್ಯನಿಗೆ ಭಗವಂತನು ಕೊಟ್ಟಿರುವ ವರ. ಯಾಕಂದರೆ 100 ಕಾಯಿಲೆಗಳನ್ನು ವಾಸಿ ಮಾಡುತ್ತದೆ. ಬಿಲ್ವಪತ್ರೆ ಮರವನ್ನು ಛೇದನವನ್ನು ಮಾಡಿದರೆ ಬ್ರಹ್ಮಹತ್ಯೆ ದೋಷ ಗ್ರಂಥದಲ್ಲಿ ಉಲ್ಲೇಖ ಇದೆ. ಯಾಕೆ ಕತ್ತರಿಸಬೇಡಿ ಎಂದು ಹೇಳಿದರೆ ಅದರ ಹಿನ್ನೆಲೆ ಇಷ್ಟೆಲ್ಲ ವಿಚಾರ ಇರುತ್ತದೆ ನೋಡಿ. ಅದು ಮದ್ದಿಗೆ ಆಗುತ್ತದೆ, ಮೆಡಿಷನಿಗೆ ಆಗುತ್ತದೆ. ಅದಕ್ಕೋಸ್ಕರ ಅವರು ಇದನ್ನು ನೀವು ಛಿದ್ರ ಮಾಡಬೇಡಿ, ಕಟ್ ಮಾಡಬೇಡಿ ಅಂತ ನಿಮಗೆ ಪೂರ್ವಜಕರು ಹೇಳಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಅದರಿಂದ ಏನೆಲ್ಲ ಲಾಭಗಳು: ಉಬ್ಬಸ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ, ಗರ್ಭಕೋಶ ಸಮಸ್ಯೆ, ಗ್ಯಾಸ್ ಸಮಸ್ಯೆ, ಕೀಳು ನೋವು, ಕಣ್ಣು ನೋವು, ಕಿವಿದೋಷ, ಅತಿಸಾರ, ಬೇದಿ, ಕರಳು, ಚೈತನ್ಯ ಬರುತ್ತದೆ, ತಲೆಯಲ್ಲಿರುವ ಕೂದಲುಗಳ ದೋಷ, ಸಕ್ಕರೆ ಕಾಯಿಲೆ, ಹೆಣ್ಣು ಮಕ್ಕಳಿಗೆ ಬರುವ ವೈಟ್ ಡಿಸ್ಚಾರ್ಜ್, ಉಸಿರಾಟ ತೊಂದರೆ, ಶ್ವಾಸಕೋಶದಲ್ಲಿ ಜಾಸ್ತಿ ಕಫ ಸಮಸ್ಯೆ, ಹೊಟ್ಟೆಯಲ್ಲಿ ಬರುವ ಸಮಸ್ಯೆ ನಿರ್ವಹಣೆ ಆಗುತ್ತದೆ. ಮಲಬದ್ಧತೆ ಸಮಸ್ಯೆ ಇದ್ದವರು ರಸವನ್ನು ತೆಗಿಬೇಕು. ಅದರಿಂದ ಮಲಬದ್ಧತೆ ನಿರ್ವಹಣೆ ಆಗುತ್ತದೆ, ಮಲ ಸಡಿಲಾಗುತ್ತದೆ. ಅದರ ರಸವನ್ನು ನಾವು ರಾತ್ರಿ ಕುಡಿದು ಮಲಗಿದರೆ ಬೆಳಿಗ್ಗೆ ಮಲಬದ್ಧತೆ ಸಡಿಲವಾಗಿ ಹೋಗುತ್ತದೆ. ದಯಮಾಡಿ ಅರ್ಥ ಮಾಡಿ. ಮೂಲವ್ಯಾಧಿ ಒಳ್ಳೆಯದು. ಕಣ್ಣು ಉರಿಕೆ ಕೆಂಪಾಗುವುದಲ್ಲಿ ಇದರನ್ನು ಲೇಪನೆಯನ್ನು ಮಾಡಿ ಅದನ್ನು ಪೇಸ್ಟ್ ಮಾಡಿ ಕಣ್ಣಿನ ರೆಪ್ಪೆಗೆ ತಾಗಿಸಿ 15 ನಿಮಿಷದ ನಂತರ ಅದನ್ನು ತೊಳೆದರೆ ಕಣ್ಣು ಕೆಂಪಾಗುವುದು, ಕಣ್ಣಿನ ಮೇಲೆ ಕಣ್ಣು ಕೆಂಪಾಗುವುದು ಸ್ವಚ್ಛ ಮಾಡುತ್ತದೆ. ಕಣ್ಣು ಉರಿಯುವುದು ಕೆಂಪು, ಕಣ್ಣಿನ ಹೊಸ ಚೈತನ್ಯ ಬರುತ್ತದೆ. ಬಿಲ್ವಪತ್ರೆ ಕಾಯಿಯಲ್ಲಿ ತಿರುಳನ್ನು ತೆಗೆದು, ಬಿಲ್ವಪತ್ರೆ ಹಳೆ ಮರದಲ್ಲಿ ದೊಡ್ಡ ದೊಡ್ಡ ಕಾಯಿ ಆಗುತ್ತದೆ. ಆ ಕಾಯಿಯನ್ನು ತಿನ್ನಬಹುದು, ನಾವು ತಿಂದರೂ ತುಂಬ ಒಳ್ಳೆಯದು. ಅದರ ತಿರುಳನ್ನು ತೆಗೆದು ನೀರಿಗೆ ಹಾಕಿ ನಂತರ ಅದನ್ನು ಸೋಸಿ ಆ ನೀರಿನಲ್ಲಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ಕೂದಲು ದೀರ್ಘಕಾಲ ಕಪ್ಪಿರುತ್ತದೆ. ನಮ್ಮ ಪ್ರಕೃತಿಯಲ್ಲಿ ಎಲ್ಲವೂ ಇದೆ. ದಯಮಾಡಿ ಬಿಲ್ವಪತ್ರೆ ತುಂಬಾ ಅಮೃತ, ಇದು ಅರ್ಥ ಮಾಡ್ಕೊಳ್ಳಿ. ಬಿಲ್ವಪತ್ರೆ ಕಷಾಯ ಮಾಡುವ ವಿಧಾನ ನೋಡಿ. ಈ 3 ಎಲೆಯನ್ನು ಬಿಲ್ವಪತ್ರೆಯನ್ನು ಹಾಕಿ ಒಬ್ಬರಿಗೆ ಒಂದು ನೀರು ಇಡಿ, ನೀರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬೇಕಾದರೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕ ಸ್ವಲ್ಪ ಹಳದಿ ಮಾಡಿ ಒಳ್ಳೆ ಇದು ಕಷಾಯ ಮಾಡಿ ಒಂದು 20 ನಿಮಿಷ ಇದು ಮಾಡಿ ನಂತರ ಅದನ್ನು ಕುಡಿಯಬೇಕು. ನಂತರ ಬಿಲ್ವಪತ್ರ ಅದರ ಬೇರು ಇದೆಲ್ಲ, ಬೇರಲ್ಲಿ ಸಹ ತುಂಬಾ ಮದ್ದು. ಆ ಬೇರು, ಈ ಹಳೇ ಮರದಲ್ಲಿ ಬೇರು ಮೇಲೆ ಬಂದಿರುತ್ತದೆ, ಅರ್ಥ ಮಾಡ್ಕೊಳ್ಳಿ. ಆ ಬೇರನ್ನು ಕಡಿದು ಆ ಗಂಧ, ನಾವು ಈ ಹಳೆ ಕಾಲದಲ್ಲಿ ಗಂಧ ಪೀಸನ್ನು ಅರೆದು ನಾವು ಹೇಗೆ ನೆಕ್ಕುತ್ತಿದ್ದೆ ಹಾಗೆ ಈ ಬಿಲ್ವಪತ್ರೆಯ ಬೇರನ್ನು ನೆಕ್ಕಿದರೆ
ಹಾರ್ಟ್ ನಿಮ್ಮದು ತುಂಬ ಗಟ್ಟಿ ಆಗುತ್ತದೆ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಯಾವ ಸಮಸ್ಯೆಯೂ ನಿಮಗೆ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಬಿಲ್ವಪತ್ರೆ ಕಷಾಯ ಕುಡೀರಿ, ನಿಮಗೆ 100 ರೋಗಗಳಿಗೆ ಮದ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ.